1 2 3 4 5 ನಿಮ್ಮ ಸಮಸ್ಯೆ 5 ಇದೆ, ನಿಜನಾ? ಮೊದಲನೇ ಸಮಸ್ಯೆ ಸ್ತ್ರೀ ವಿಚಾರ ಕೇಳ್ತಾ ಇದ್ದೀರಾ. ಎರಡನೇ ಸಮಸ್ಯೆ ಶತ್ರುಗಳ ಕಾಟ. ಅಲ್ಲ, ಅವ್ರಿಗೆ ಏನ್ ಹೇಳ್ತೀರಾ? ಈಗ ಕಮೆಂಟ್ ಆಗ್ತಾ ಇರ್ತಾರೆ. ಬರ್ಲಿ, ಚಾಲೆಂಜ್ ಅವರ ಮೇಡಮ್, ಬರ್ಲಿ. ಅದರಲ್ಲಿ ಅವರೇ ಬಂದು ಬರಿಬೋದಾ? ಅವರೇ ಬಂದು ಹಿಡ್ಕೊಂಡ್ ಬರೀಲಿ ಸ್ವಾಮಿ. ಅವ್ರ ಸ್ವಚ್ಛತೆ ಇರಬೇಕು. ಈಗ ಹೇಳ್ತೀನಿ, ಹುಡುಗ್ಬಿಟ್ಟು ತಿನ್ಬಿಟ್ಟು ಬಂದ್ರೆ ನಾವು ಜವಾಬ್ದಾರ ಅಲ್ಲ. ನೋಡಿದ್ರಲ್ಲ, ಈ ರೀತಿ ಕೆಲವೊಂದು ದೇವಸ್ಥಾನಗಳು ತುಂಬಾ ಟ್ರೆಂಡ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಕಂಟೆಂಟ್ ಕ್ರಿಯೇಟರ್ಸ್ ದುಡ್ಡುಗೋಸ್ಕರ ಸಿಕ್ಕಾಪಟ್ಟೆ ಪ್ರಮೋಷನ್ ಅನ್ನ ಮಾಡ್ತಾ ಇದಾರೆ. ಈ ತರ ಅಲ್ಲಿ ದೇವ್ರು ಬರೆಯುತ್ತಂತೆ, ಮೈ ಮೇಲೆ ದೇವ್ರು ಬರುತ್ತಂತೆ ಅಂತ. ನಾನು ಮತ್ತೆ ಹೇಳ್ತೀನಿ, ಮೈ ಮೇಲೆ ದೇವ್ರು ಬರೋದಾಗ್ಲಿ, ಈ ತರಹ ಸ್ವತಃ ತಾನೇ ದೇವರ ಮೂರ್ತಿಗಳು ಬರೆಯೋದಾಗ್ಲಿ, ಇದೆಲ್ಲ ನಂಬಕ್ ಹೋಗ್ಬಿಡಿ. ಇದೆಲ್ಲ ಶುದ್ಧ ಸುಳ್ಳು. ಹಾಗಾದ್ರೆ ಅಲ್ಲಿ ದೇವಿನೇ ಬರೀತಾ ಇದ್ದಾಳೆ, ಅದು ಸುಳ್ಳ ಅಂತ ಕೇಳ್ಬೋದು ನೀವು. ಅಲ್ಲಿ ಗಮನಿಸಿ, ಆ ದೇವಿ ಮೂರ್ತಿನ ಇಬ್ರು ವ್ಯಕ್ತಿಗಳು ಇಟ್ಕೊಂಡಿದ್ದಾರೆ. ಅದರಲ್ಲಿ ಒಬ್ಬ ಏನ್ ಮಾಡ್ತಾನೆ, ದೇವಿ ಮೂರ್ತಿನ ಉಲ್ಟಾ ಮಾಡಿದಾಗ ಅವ್ನು ಬಲ್ಗೈ ಗಮನಿಸಿ, ಆ ಬಲ್ಗೈ ತಗೊಂಡೋಗಿ ಸೀದಾ ಅದ್ರ ಹಿಂದೆ ಒಂದು ಕಡ್ಡಿ ತರ ಏನೋ ಕಟ್ಟಿದಾರಲ್ಲ, ಅದನ್ನ ಹಿಡ್ಕೊಂತಾನೆ. ಲಿಟ್ರಲಿ ಅವನೇ ಬರೀತಾ ಇದ್ದಾನೆ ಅದನ್ನ ಹಿಡ್ಕೊಂಡು. ಅದು ಈಸಿಯಾಗಿ ಗೊತ್ತಾಗುತ್ತೆ. ಆದ್ರೂ ನಮ್ಮ ಜನಗಳಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ನಿಮ್ ದೇವಿಗೆ ಈ ಪ್ರಪಂಚದಲ್ಲಿ ಕೊಲೆ ನಡೀತಾ ಇದೆ, ಅತ್ಯಾಚಾರ ನಡೀತಾ ಇದೆ, ದರೋಡೆ, ಸುಲಿಗೆ, ಭ್ರಷ್ಟಾಚಾರ, ಏನೇನೋ ದೇಶನೇ ಮುಳುಗೋಗೋ ಸ್ಥಿತಿಗೆ ಬಂದಿದೆ. ಅಂಥದ್ರಲ್ಲಿ ನಿಮ್ಗೆ ಕೋರ್ಟು, ಕೇಸು, ಕಚೇರಿ, ನಿಮ್ಮ ಆರೋಗ್ಯ ಸಮಸ್ಯೆ, ನಿಮ್ ಗಂಡ ಹೆಂಡತಿ ಜಗಳ ಕೂತ್ಕೊಂಡು ದೇವ್ರ ನೋಡಕ್ ಕೂತ್ಕೊಳ್ಳೋಂಥ ಸಮಸ್ಯೆಗಳ ಇದೆಲ್ಲ. ಥಿಂಕ್ ಮಾಡ್ರಿ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ರಿ. ಇದಕ್ಕೆಲ್ಲ ಆಸ್ಪದ ಕೊಡೋಕೆ ಹೋಗ್ಬಿಡಿ, ಆಯ್ತಾ? ಅಲ್ಲಿ ದೇವರಲ್ಲಿ ಶಕ್ತಿ ಇದೆ ಅಂತಂದ್ರೆ ತುಂಬಾ ಒಳ್ಳೆ ವಿಚಾರ. ಅದು ಭಕ್ತಿಯಿಂದ ಬೇಡ್ಕೊಳ್ಳಿ. ಬಟ್ ಎಲ್ಲೋ ದೇವ್ರು ಬರೆಯುತ್ತಂತೆ, ಲಿಟ್ರಲಿ ಬರೀತಾ ಇರೋದೇ ಅಲ್ಲಿ ಮನುಷ್ಯ ಸರ್. ಅದರಲ್ಲೂ ಹೇಳ್ತಾರೆ ಅವರು, ಯಾರಾದ್ರೂ ಭಕ್ತಿಯಿಂದ ಬಂದು ಅವರೇ ಹಿಡ್ಕೋಬಹುದು, ಟೆಸ್ಟ್ ಮಾಡಬಹುದು ಅಂತ. ಇಷ್ಟು ದಿನದಲ್ಲ ಆ ತರ ವಿಡಿಯೋಸ್ ಎಲ್ಲೂ ನೋಡಿಲ್ಲ, ಎಲ್ಲೂ ಹಾಕೇ ಇಲ್ಲ. ಯಾರಾದ್ರೂ ಬೇರೆ ಭಕ್ತಾದಿಗಳು ಹೋಗಿ ಆ ದೇವಿನ ಹಿಡ್ಕೊಂಡು ಬರ್ದಿರ್ತಕ್ಕಂಥ ಅಥವಾ ದೇವಿನ ಸ್ವತಃ ತಾನೇ ಬರೀತಕ್ಕಂಥ ವಿಡಿಯೋ ಎಲ್ಲೂ ಬಿಟ್ಟಿಲ್ಲ. ಅದ್ರಲ್ಲೂ ಹೇಳ್ತಾರೆ, ನಿಯತ್ತಾಗಿರೋರು ಹಿಡ್ಕೊಂಡ್ರೆ ಸ್ವತಃ ದೇವಿನೇ ಬರೀತಾಳೆ ಅಂತ. ಹಂಗಂದ್ರೆ ಇಷ್ಟು ದಿನದವರೆಗೂ ಅವ್ರಿಗೆ ನಿಯತ್ತಾಗಿರೋರು ಯಾರು ಸಿಕ್ಕೇ ಇಲ್ವಾ ಅನ್ನೋ ಪ್ರಶ್ನೆ ಮಾಡ್ತದೆ, ಹೌದಲ್ವಾ? ನೋಡಿ, ಇದೆಲ್ಲ ನಂಬಕ್ ಹೋಗ್ಬಿಡಿ. ಆ ದೇವಸ್ಥಾನದಲ್ಲಿ ಆ ದೇವಿಲಿ ಶಕ್ತಿ ಇದೆ, ನಂಬಿ ಕೈ ಮುಗಿದು ಬನ್ನಿ. ನಿಮ್ಗೆ ಕಷ್ಟ ಏನಿದೆ ಬೇಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಬಟ್ ಅಲ್ಲಿ ದೇವ್ರು ಬರೆಯುತ್ತಂತೆ, ಅದನ್ನ ನೋಡೋದಕ್ಕೆ ಎಷ್ಟೋ ಜನ ಹೋಗ್ತಾರೆ. ಇದೆಲ್ಲ ಜಸ್ಟ್ ಗಿಮಿಕ್ಸ್ ಸರ್. ಸುಮ್ಮನೆ ಅಲ್ಲಿ ದೇವರಿದೆ, ಹೋಗಿ ಕೈ ಮುಗಿದ್ ಬರ್ತೀನಿ ಅಂದ್ರೆ ಸಿಕ್ಕಾಪಟ್ಟೆ ದೇವಸ್ಥಾನಗಳಿದೆ, ಅದನ್ನ ನಂಬಲ್ಲ ಜನ. ಅಲ್ಲಿ ದೇವ್ರು ಬರೆಯುತ್ತಂತೆ, ಅದೇ ಬರೆಯುತ್ತಂತೆ, ಮೈಮೇಲೆ ಬರುತ್ತಂತೆ, ಏನೋ ಹಿಂಗ್ ಗಿಮಿಕ್ಸ್ ಮಾಡಿದ್ರೆ 100% ಜನ ಅಟ್ರಾಕ್ಟ್ ಆಗೇ ಆಗ್ತಾರೆ. ಇದನ್ನೆಲ್ಲ ನಂಬಕ್ ಹೋಗ್ಬಿಡಿ. ಇದರಿಂದ ಎಷ್ಟು ಹೇಟ್ರೆಡ್ ಸ್ಪ್ರೆಡ್ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಬಟ್ ಇದೇ ವಿಷಯ, ಇದೇ ಸತ್ಯ. ಥ್ಯಾಂಕ್ ಯು.